ನಮ್ಮ ಅಮ್ಮಂಗೆ ಇವತ್ತು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಸ್ತಾ ಇದೀವಿ. ನಾನು ಹಾಕ್ತಾನಲ್ಲ ಬಿಡ್ಲಾ ಇವಾಗ? ನಾನು ಬಿಡ್ತೀನಿ. ತರ್ಬೇಕು ಇಲ್ಲ ಅನ್ನೋದು ಏನನ್ನ ಅದ ನಿನಗೆ. ಹಾಂ ನಾವು ಅಂಥವೆಲ್ಲ ಮೆರೆದು ಮುಂಡ್ಯಾರಲ್ಲ ನಾವು ಆಯ್ತು. ಯಾಕಲ್ಲ ಗೈಸ್, ಎಲ್ರಿಗೂ ಸೋಮವಾರದ ಒಳಗೆ ಸ್ವಾಗತ. ಇವತ್ತು ಸ್ವಲ್ಪ ಅರ್ಧ ಕಾಲೇಜ್ ಬ್ಲಾಗು. ಇವತ್ತು ಇಬ್ರೇನೆ. ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಾವು ಯಾರು ಕಾಲೇಜಿಗೆ ಗೊತ್ತಾ ಇಲ್ಲ. ಇನ್ನೊಬ್ಬ ಇವನು ಕೇಳ್ತಾ ಇರೋ ಕುಶಾಲ, ನಾವು ನ್ಯೂ ಇಯರ್ ಮುಗಿಸ್ಕೊಂಡು ಬಂದು ಸೀದಾ ತಿರ್ತು ಹೊರಟಬಿಟ್ಟಾನೆ. ಈ ವಾರನೂ ಬರಲ್ಲ ಅಂತ ಅವನು ಡೌಟು. ಬಂದರೆ ತೋರಿಸ್ತೀನಿ. ನಾವೇನು ಜಗಳಾಡ್ಕೊಂಡಿದ್ದೀವಿ. ಅಯ್ಯೋ ಯಾರು ಇಲ್ಲ, ಅವ್ನು ಸಿಗ್ತಾ ಇಲ್ಲ ಕೈಗೆ ಅಷ್ಟೇನೆ. ಇವಾಗ ಇಬ್ರಿಗೂ ಬೇರೆ ಬೇರೆ ಕ್ಲಾಸ್ ರೂಮು. ಈ ಫಸ್ಟ್ ಅವರ್ ಮಾತ್ರ ಅವ್ನ ಪಡಿ ಅವನ ನಮ್ಮ ಪಡಿ ನಾನು ಹೋಗ್ತೀನಿ. ಲೇಟಾಗಿ ಬಂದ ಇವತ್ತು. ಲೇಟಾಗಿ ಬಂದ ಅಷ್ಟೇ ಲೇಟಾಗಿ ಬಂದ ಮಂಜ. ಫಸ್ಟ್ ಟೈಮ್ ಅಪ್ಪಿ ಜೀವನದಲ್ಲಿ ಏನಲ್ಲ ಬೇಜಾರಲ್ಲಿ ಬಂದಿದ್ದೀನಿ. ಇವತ್ತು ಲೇಟ್ ಆಗುತ್ತೆ ಅಷ್ಟೇ ಸ್ವಲ್ಪ. ಇವಾಗ ಫಸ್ಟ್ ಮುಗಿಸ್ಕೊಂಡು ಇವನೇ ಬೇರೆ ಕ್ಲಾಸ್, ನಾನೇ ಬೇರೆ ಕ್ಲಾಸು. ನಿಮ್ಮ ಪಡಿ ಇವನು ಹೋಗ್ತಾನೆ, ನಮ್ಮ ಪಡಿ ನಾನು ಹೋಗ್ತೀನಿ. 10 ಸಿಗ್ತೇನೆ ತಿರ್ಗಾ ಅಷ್ಟೇ ತಾನೇ. ನಾನು ಬಿಟ್ಕೊಂತಾರೆ, ನೀನು ಬಿಟ್ಕೊಂಡು ಹೇಳಿ ಇವಾಗ ನೋಡಪ್ಪ ಹೋಗಿ. ನನ್ಗೋಸ್ಕರ ಏನು ಲೇಟ್ ಇಲ್ಲ. ನೀನು ಬಂದಿದ್ದೆ ಕರೆಕ್ಟ್ ಟೈಮ್ಗೆ. ನೀನು ಬಂದು ಕರೆಕ್ಟಾಗಿ ಒಂದು 30 ಸೆಕೆಂಡ್ ಆಗಿತ್ತು ಅಷ್ಟೇ. ಡೌ ಮಾಡಬೇಡ. ಆದರೂ ಬೇಗ ಬಂದಿದ್ದೆ ನಾನು. ನಿನಗಿನ್ನ 1 ಸೆಕೆಂಡ್ ಆದರೂ ಬೇಗ ಬಂದಿದ್ದೀನಾ? ಬೇಗ ಬರೋದು ಕಲೀರಿ. ಏನು ಕೊಡಿಸ್ತೀರಾ? ಏನು ಕೊಡ್ತೀರಾ? ಅಣ್ಣ ನಾನು ಬಡವ ಆಗಿದ್ದೀನಿ. ಹೆಂಗಿತ್ತು ಫಸ್ಟ್ ಕ್ಲಾಸು? ಅಯ್ಯೋ ಹೆಂಗಿದೆ ಫಸ್ಟ್ ಕ್ಲಾಸ್? ಮುಗೀತಾ? ನಮ್ದನ್ನು ಸಖತ್ತಾಗಿತ್ತು. ವಾರದಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದೆ 15 ಜನ. ನಮ್ದು ಜಾಸ್ತಿ ಜನ ಬಂದಿದ್ರು. ಅಕೌಂಟ್ಸ್ ಅಂತ ನಮ್ಗೆ ಗೊತ್ತಲ್ಲ, ಸಾಫ್ಟ್ ಸ್ಕಿಲ್ ಅಷ್ಟೇ ಮುಗೀತು. ಕ್ಲಾಸ್ ಇದ್ರು ಬರಲ್ಲ, ಇಲ್ಲದಿದ್ರು ಬರಲ್ಲ. ಫೈನ್ ಕಟ್ಬೇಕಲ್ಲ ಅಂತ ಒಂದೇ ಒಂದು ಉದ್ದೇಶ ಹೋಗ್ತೀವಿ ಅಷ್ಟೇ. ಬರ್ರಿ ಫೇಮಸ್ ಆಗ್ಬಿಟ್ಟಿದ್ದೀರಾ? ಬಿಟ್ಬಿಡ್ತಾರೆ ಮರಿ. ಇವಾಗ ಏನ್ ಕೊಡ್ಸ್ರು? ನಾನು ಅನ್ಬೇಕು ಸರ್, ನನ್ನ ಮಂಜಿನ ಫ್ರೆಂಡ್ ನನಗೂ ಬಿಟ್ಬಿಡಿ, ನನಗೂ ಬೈಪಾಸ್ ಕೊಡ್ತೀವಿ ಅಂತ. ಅಷ್ಟೆಲ್ಲ ಬಿಲ್ಡಪ್ ಹಾಕಂಗಿಲ್ಲ. ಯಾವತ್ತು ಒಂದು ತೋರಿಸ್ತಾರೋ ಇನ್ನು ಏನು ಮಾತಾಡ್ತೀವಲ್ಲ, ಅದೆಲ್ಲ ಏನು ಮಾಡಲ್ಲ. ನಾವು ಲಾಗ್ ಬಗ್ಗೆ ಯಾರು ತಲೆಗೆಟ್ಟಂಗಿಲ್ಲ. ಏನ್ ಮಾಡ್ತೀವಿ ಮಾಡ ಅಂತ ಹೇಳೋರೆ ವಯಸ್ಸರು. ಅಂದ್ರೆ ಹಂಗಂತ ಏನೇನು ಮಾಡೋಕ್ಕಾಗಲ್ಲ, ಮಾಡೋ ಥರ ಮಾಡ್ಬೇಕು. ಇರ್ಲಿ ಮಾಡ್ರಿ. ಇನ್ನೇನ್ ಮಾಡ್ತೀವಿ? ಕಾಲೇಜ್ ಮಾಡ್ತೀನಿ. ಏನ್ ಕೊಡಿ, ಏನ್ ಹೇಳ್ತಿಲ್ಲ ಅವನು ಪಟ್ಟಂತ ಆಯ್ತವ್ರೆ. ಹಾಕೊಂಡ್ರ ಏನಾದ್ರು ಕುಡಿಯೋಕೆ ಕಾಫಿನ ಟೀನ ಕುಡೀರಿ ಅಂತಂದ್ರೆ ಏನು ಸಿಕ್ಲಿಲ್ಲ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀರಾ. ಇದು ಯಾಕೋ ನಮ್ದೇ ಚಿಕ್ಕದಾಗೆ ಕಾಣಿಸ್ತಾ ಇತ್ತಲ್ಲ. ಏನ್ ಚಿಕ್ಕದಾಗೆ? ವಡಪಾವು ನಿಮ್ ನೋಡಿಲ್ಲಿ ನೋಡೋದಿರು. ಅದೇ ಚಿಕ್ಕ ಇರೋದು. ಸಮಿತನ್ ದೊಡ್ಡದಾಗೈತಲ್ಲ. ಅವಳು ನೋಡಿ ಹಂಗೆ ಕಳ್ಳು ಕೈಯ ದೊಡ್ಡದಾಗೈತಲ್ಲ. ಅವನು ಕೊಟ್ಬಿಡ, ನಿಂದು ಕೊಟ್ಬಿಡ ಅರ್ಧಲ್ಲೇ. ನನಗೇನು ಪ್ರಾಬ್ಲಮ್ ಇಲ್ಲ ಅಪ್ಪ. ಮೆನ್ಷನ್ ತಿನ್ನೋ ನೀನು. ಅಟೆಂಡೆನ್ಸ್ ಇಲ್ಲ ಕಣ, ಬರ್ಬೇಕಂತ ಕೇಳ್ತೀಯ. ಗಾಯಿ ಸಾರಿ ನೋಡ್ರಿ, ಮಧ್ಯಾಹ್ನ ಕ್ಲಾಸ್ಗೆ ಬಂದ್ಬಿಡೇನ ಅಂತಾನೆ ಕಣ್ಣನ ಮಗ. ಗೈಸ್ ಅವ್ನು ಹೊರಟ ಮನೆ ಕಡೆಗೆ. ಏನೋ ಅವ್ರ ಅಕ್ಕಂದು ಅಥವಾ ಅವ್ರ ಅಕ್ಕನೆಲ್ಲ ಬಿಟ್ಟು ಬರ್ಬೇಕಂತೆ. ಅವ್ರ ಅಕ್ಕನ ಮನೆಗೆ ಬಿಟ್ಟು ಬರ್ಬೇಕಂತೆ ಅವ್ರ ಅಕ್ಕನ. ನಾನು ಒಬ್ಬನೇ ಇವಾಗ. ಇನ್ನೂ 2 ಕ್ಲಾಸ್ ಐತೆ, 3 ತನಕ ಒಬ್ಬನೇ ಹೋಗುತ್ತೆ. ಮತ್ತೆ ಜೊತೆಗೆ ಯಾರಿಲ್ಲ ಹುಡುಗರು. ಕ್ಲಾಸ್ ಕೇಳ್ಕೊಂಡು ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೇನೆ. ನನ್ನ ಮಗದಲ್ಲಿದ್ದೀನಿ ಇವತ್ತು ಜೀವನದಲ್ಲೇ ಫಸ್ಟ್ ಟೈಮು. ನಾವು ಅಮ್ಮಂಗೊಂದು ಸರ್ಪ್ರೈಸ್ ಏನಾದ್ರು ಸೀರೆ ಕೊಡೋಣ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟಿದ್ದೀನಿ. ನೋಡು ನಾನು ಇವಾಗೆಲ್ಲ ಎಡ್ಡನ ಮಗ ವಯಸ್ಸು ಗೊತ್ತಾಗಲ್ಲ. ಏನೇನು ಹೆಂಗೆ ತಗೋಬೇಕು, ಏನೇನು ತಗೋಬೇಕು, ಯಾವ ಥರ ತಗೋಬೇಕು ಅಂತ. ಅದಕ್ಕೆ ಇವಳು ತಗೊಂಡಿದ್ದೀನಿ. ಇವಳನ್ನ ಕರೆಸಿದ್ದೆ ಮನೆಯಿಂದ. ನಾನು ಇನ್ನೂ ಕಾಲೇಜಿಂದ ಮನೆಗೆ ಹೋಗಿಲ್ಲ ಅಷ್ಟೇ ಗೈಸ್. ಇದೆಲ್ಲ ತಗೊಂಡಾದ್ಮೇಲೆ ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಕೊಡಬೇಕಷ್ಟೇ. ನೋಡ್ಬೇಕು, ರಿಯಾಕ್ಷನ್ ಕ್ಯಾಪ್ಚರ್ ಮಾಡಬೇಕು. ಫಸ್ಟ್ ಟೈಮ್ ಜೀವನದಲ್ಲಿ ಏನೆಲ್ಲ ಮಾಡ್ತಾವ್ರೆ ಅಂತ ಅನ್ಕೊಂಡಿರ್ತಾನೆ ನಮ್ಮ ಅಮ್ಮಂಗೊಂದು, ನರಸಮ್ಮಜ್ಜಿಗೊಂದು. ನಾವು ಅಪ್ಪಂಗೇನು ಬೇಡ ಅನಿಸ್ತದೆ ಗೈಸ್. ಮುಂತಾಗ ಬಂದು ಎಲ್ಲ ತಗೊಂಡು ನಾವು ಅಮ್ಮಂಗೆ ಸ್ವೆಟ್ರ್ ತಗೊಂಡಿದ್ದೀವಿ. ಮತ್ತು ಇಲ್ಲಿ ತಗೊಂಡು ಮನೆ ತೆಗ್ದೀವಿ. ಆ ಕಡೆ ಇರೋ ನಮ್ಮ ಮನೆ. ಇನ್ನು ಸರ್ಪ್ರೈಸ್ ಕೊಡಬೇಕು ಅವ್ರಿಗೆ, ಏನೂ ಗೊತ್ತಿಲ್ಲದಿರೋ ಥರ. ತಂಗಿ ಇಲ್ಲಿ ಅವಳೆಲ್ಲ ರೆಡಿ ಮಾಡ್ಕೊಂತಿದ್ದೀವಿ ಹೆಂಗೆ ಅಂತ. ಹೋಗ್ಕೊಂಬಿಡೈತೆ ಅವ್ರಿಗೆ ಎಲ್ಲೋದ್ರು ಇಷ್ಟೊತ್ತಕ ಅಂತ. ಇವಾಗ ಹೋಗ್ಬಿಟ್ಟು ಒಂಚೂರು ರೆಡಿ ಆಗಿ ಮಕ್ಕಳಿಗೆ ತೊಳ್ಕೊಂಡು ಇವಾಗ ಹೋಗ್ಬಿಟ್ಟು ಕೊಡ್ತೀವಿ. ಬರ್ರಿ ಇವಾಗ ನಾವು ಅಮ್ಮನ ಕೊಂಡಿಸ್ಕೊಂಡಿದ್ದೀನಿ. ನಾವು ಅಮ್ಮ ಒಳ್ಳೆ ಗೂಡ್ರ ಗೊತ್ತಿರ್ತದೆ. ಒಳ್ಳೆ ಇದ್ರು ತಂದಿದ್ದೀನಿ. ಉಲ್ಲಾನಿರೋ ಸ್ವೆಟ್ರ್ ತಗೊಂಡಿದ್ದೀನಿ. ಅದೇನಂತಾರೆ ಉಲ್ಲಾನ ಕರ್ಲಾನ? ಇದಕ್ಕೆ ಕರ್ಲಾನು ಗಾಯ್ಸ್. ಒಟ್ನಾಗ ಒಳ್ಳೆ ಇದ್ದಂಗೆ, ಅದೇ ಬೆಚ್ಚಗೆ ರೊಕ್ಕಿದ್ದಂಗೆ. ಬಿಸಿ ಯಾರಿಲ್ಲ. ನಮ್ಮ ಅಪ್ಪ ಅಮ್ಮ ಇದು ನೋಡ್ತಾವ್ರೆ, ಒಳ್ಳೆ ಟಿ ವಿ ನೋಡ್ತಿರ್ತಾರೆ. ನಮ್ಮ ನರಸಮ್ಮಜ್ಜಿಲ್ಲ, ಅದೇ ನರಸಮ್ಮಜ್ಜಿಗೆ ತಗೊಂಡಿದ್ದೀನಿ. ಅಲ್ಲಿ ಕಾಣಕ್ಕೆ ಅಲ್ಲಿ ಹೋಟ್ಲಾಗೆಲ್ಲ, ಈ ಹೋಟ್ಲಾಗ ಏನೇನೋ ತಿನ್ಕೊಂಬಂದು ಹಂಗೆ ಹಿಂಗೆ ಸುಮ್ಮನೆ ಅಷ್ಟೇ. ತಿಂಗಳೇ ಹೋಯ್ ಅಲ್ಲ, ಯಾಕೆ ಹಿಂಗೆ ಕೂತಿದ್ದಿ? ಇನ್ನೇನು ಮಾಡೋಣ? ಇಬ್ರು ಹಿಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಕತ್ತೀವ ಮತ್ತೀಗ? ಯಜಮಾನ್ರ ಮಗಳಿಗೆ ಪಾಪ ಅಯ್ಯೋ
ನಾನು ಮಾತಿದ್ದೆ ಜಗಳಾಡಂಗಿಲ್ಲ. ಬಟ್ ಯಾಕೋ ಸಡ್ಕೋಗೋದೆ ಕೈ ಬಟ್ ಸರಿ ಮಾಡಮ್ಮ ಅಮ್ಮಂದು. ನೋಡಿ ಅವಾಗಲೇ ಮನೆ ಕಂಡಿದ್ದು ಹುಷಾರಿ ಅಂತ ಡೌ ಮಾಡ್ಕೊಂಡು ನಾನು ಬಂದು ಕ್ಯಾಮ್ರಾ ಹಿಡಿದಿದ್ದೀನಿ. ನೋಡ್ರಿ ಏನು ಎನರ್ಜಿ ನಮ್ಮ ಅಮ್ಮಂಗೆ, ಸೂಪರ್ ಎನರ್ಜಿ. ಹೊಡಿತಿ ಕ್ಯಾಮ್ರಾನ ಅಂತ ಕ್ಯಾಮ್ರಾ ಹೊಡಿತೀನಿ ಅಂತನ. ಇಲ್ಲಿ ಕೂತ್ಕೊ ಮಗ್ಲಾಗೆ, ಈಗ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇದಾ ಕುಂಡಿಸ್ಕೊಳಪ್ಪ ಮಗ್ಳಿಗೆ ನೋಡೋಣ. ಕೂತ್ಕೊಳ್ಳ ಬರಲಿ, ಕುಂಡಿಸ್ಕೊಳಮ್ಮ. ಕೂತ್ಕೊಳ್ಳಿ. ಇವಾಗ ಏನು ಗೊತ್ತಾ ನಿಂಗೆ ಇವತ್ತಿನ ವಿಡಿಯೋ ಏನು ಹೇಳು, ಏನು ಅಂತ ಹೇಳು. ಏನಪ್ಪ ಗೊತ್ತಿಲ್ಲ, ನೀನೇ. ನಮ್ಮ ಅಮ್ಮಂಗೆ ಇವತ್ತು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಸ್ತಾ ಇದೀವಿ. ನಾನು ಹಾಕ್ಕೊಳಲ್ಲ, ಹಾಕೊಬೇಕು. ನಾನು ಹಾಕ್ಕೊಳಲ್ಲ. ಹಾಕೋ ಯಾವಸ್ತೀನಿ ನೀನು ಹೋಗಲ್ಲ ಮರಿ. ಹಾಕ್ತಾ ಇದೇನಪ್ಪ, ನೀನು ರೆಡಿನ ನೋಡೋಕೆ? ನೀನು ಮರಿ ನನ್ಗೆ ಅವೆಲ್ಲ ನನ್ಗೆ ಮಾಡಬಾರ್ದಲ್ಲ, ಮಾಡಿದ್ರೆ ಬಡ್ದು ಬಿಡ್ತೀನಿ ಇಟ್ಕೊಂಡು. ಯಾವ ಚೂಟಿ ಥರನೂ ಬೇಡ ನನಗೆ. ನನಗೆ ಹೊಡಿತಿ. ನನ್ನ ಮಾನ ಮರಿ ಅದೇ ಹೆಂಗಿದ್ದೀನಿ ಹಂಗಿದ್ದೀನಿ. ಒಂದ್ಸಲಿ ಟ್ರೈ ಮಾಡೋಣ. ಯಾವ ಟ್ರೈನು ಬೇಡ ನನಗೆ, ಬೇಡ. ಏನಾದ್ರು ಕೊಡ್ಸ್ತೀನಿ ಮತ್ತೆ ಚೂಡಿ ತರ ಇತ್ತಮ್ಮ ನಿನಗೆ. ಏನು ಅದು ಪ್ಯಾಂಟು ಶರ್ಟ್, ಜೀನ್ಸ್ ಪ್ಯಾಂಟು ಟೀ ಶರ್ಟು ನಮ್ಗೇನು ಬೇಡ. ಅಮ್ಮ ಒಂದು ಕಾಸ್ಟ್ಲಿ ಕಣಮ್ಮ ಅದು. ಯಾವ್ದ್ರಾಗ ನೀನೇ ಹೋಗು. 2,500 ಇನ್ಸೇಜ್ ಕರೆಕ್ಟ್ ತಗೊಂಡಿದ್ವಿ. ಅವಳಿಗೂ ಆಗಲ್ಲ, ಅವಳಿಗೆ ದೊಡ್ಡ ಸೈಜು, ನಿನಗೆ ಚಿಕ್ಕ ಸೈಜ್ ತಗೊಂಡಿದ್ದೀನಿ. ಹೋಗ್ಲಿ ಕಳ್ಳಿ. ಬರೀ ಪ್ಯಾಂಟ್ 26 ಸೈಜ್ ಹುಡುಗಿ ಬಂದಿದ್ದೀನಿ. ಮೋಟ್ ಪ್ಯಾಂಟಾ. ಏನು ಬೇಡ ಹೋಗು. ಅಮ್ಮ ಪ್ಲೀಸ್ ಅಮ್ಮ. ನಾನು ಅವೆಲ್ಲ ಇಟ್ಕೊಳಲ್ಲ. ಬಿಡ್ಲಾ ಇವಾಗ? ಬಿಡ್ತೀನಿ, ನಾನು ಬಿಡ್ತೀನಿ. ಎಂತ ಬಿಡ್ತಿ ಹೇಳು? ನೀನು ಎಂತ ಬಿಡ್ತೀನಿ. ನನಗೆ ತಲೆ ಕಟ್ಸ್ಬಿಡು. ಇವಾಗ ನಾನು ನೀನು ಮಾತಾಡ್ಸಲ್ಲ. ಬೇಡ ಹೋಗು, ಮನೆ ಬಿಟ್ಟೋತೀನಿ. ಹೋಗು. ಅಪ್ಪ ಹೇಳಪ್ಪ ಇಕ್ಕೋ ಅಂತ ಏನಾದ್ರು ಬೇಡ. ಹೇಳಪ್ಪ ಚೆನ್ನಾಗಿರ್ತದೆ. ಅವೆಲ್ಲ ಹೋಗ ಬೇಡ. ಯಾಕೆ? ನಾವು ಹೆಂಗಿದ್ದೀವಿ ಹಂಗಿರ್ಬೇಕು, ರೈತರ ಮಕ್ಕಳು. ಅಮ್ಮ ಎಲ್ಲಾಡಮ್ಮ ಒಂದೇ ಒಂದ್ಸಲ ಇಕ್ಕಣ ಏನಾಗಲ್ಲ. ನಾನು ಇಕ್ಕೊಳಲ್ಲಪ್ಪ ಅದನ್ನ. ನಮಗೆ ಪ್ಯಾಂಟು ಪಂಟು ಬೇಡ. ಇನ್ನೊಂದು ಸೀರೆ ಉಟ್ಕೊಂಡು ಉಟ್ಕೊತೀನಿ. ನೀವು ಸೀರೆ ಉಟ್ಕೊಂಡಿಲ್ಲ, ಡೈಲಿ ಸೀರೆ ಉಟ್ಕೊಂಡ್ರೆ ನೀನು ಜೀವನದಲ್ಲಿ ಒಂದು ನೈಟಿನೂ ಹಾಕಿಲ್ಲ. ಅದನ್ನ ಹಾಕೋಲಿ. ನೈಟ್ ಯಾಕಂತಿ? ನೈಟಿ ಹಾಕಂತೀನಿ. ಇನ್ನ ನೈಟ್ ಯಾಕಂತಿ? ನೈಟಿ ಹಾಕಂತೀನಿ. ಅದನ್ನ ತಗೊಂಡಿವಲ್ಲ ಮನೆ ಅವ ಪ್ರಾಕು ಮಂಡಿ ಗಂಟೆ ಪ್ರಾಕು ಇಲ್ಲಿ ಗಂಟೆ ಬರ್ತದೆ. ನಿಂತ್ಕೊ ತೋರಿಸ್ತೀನಿ ಬೇಕಾರೆ. ನಿಂತ್ಕೊ ಒಂದ್ಸಲಿ. ನೋಡು ನೀನ್ ನಿಂತ್ಕೊಂಡ್ರೆ ಇಲ್ಲಿ ಗಂಟೆ ಬರ್ತದೆ. ಫ್ರಾಕ್ ತರ ಬರ್ತದೆ. ಜೀನ್ಸ್ ಪ್ಯಾಂಟು ಬಿಳೆದು ಟಾಪ್ ತಂದಿದ್ದೀನಿ. ನಾನು ಏನು ಬೇಡ. ಮತ್ತೆ ಕಾಸು ಹಾಳ್ಕೊಂಡ್ಬಿಟ್ಟಲ್ಲಿ. ಏಕೆ ಹಾಳು ಮಾಡಿದೆ ಕಾಸು ನಂದ? ಅಲ್ಲಮ್ಮ ನಿನ್ ಸೈಜ್ ತರ್ಬೇಕು ಇಲ್ಲ ಅನ್ನೋದು ಏನನ್ನ ಅದ ನಿನಗೆ. ನಾವು ಅಂಥವೆಲ್ಲ ಮೆರ್ದು ಮುಂಡ್ಯಾರಲ್ಲ. ನಾವ್ಯಾವ್ದು ಬುದ್ಧಿ ಕಲಿಬೇಕು. ಸುಮ್ಮನೆ ಕಾಸು ವೇಸ್ಟ್ ಮಾಡಿಸೋದು. ಇಕ್ಕಿಸ್ಬಿಡ್ತಿ. ಹಿಂದಿಲ್ಲ ಮುಂದಿಲ್ಲ ಅಂತ ಅವೆಲ್ಲ ಕಲಿಯೋಕೆ ಹೋಗ್ಬಾರ್ದು. ಬಾಯ್ ಕೂತ್ಕೊಂಡು ಹೋಗ್ಬೇಡ. ಇದನ್ನ ಎದ್ದು ಹಾಚ್ಕೊಡತಿ. ಇವಾಗ ಈಗ ತಂದು ಬಿಟ್ಟಿದ್ದೀವಿ. ಒಂದೇ ಒಂದ್ಸಲ ಇಕ್ಕಣಲ್ಲ. ಅದು ಕೊಡ್ತೀವಿ. ಒಂದೇ ಒಂದ್ಸಲ ಇಕ್ಕಣ್ಣಾರೆ ನೋಡ್ತೀನಿ. ನಾನು ಇಕ್ಕಿಕ್ಕಣಲ್ಲ. ಇಲ್ಲೇ ಕುಂಡಿಸ್ಕೊಳಪ್ಪ ನೀನು. ಅಪ್ಪ ಅಮ್ಮಂಗೆ ಬ್ಲೈಂಡ್ ಫೋನ್ ಮಾಡಪ್ಪ. ಅಮ್ಮಂಗೆ ಬ್ಲೈಂಡ್ ಫೋನ್ ಮಾಡಿ. ಖರ್ಚಿಗೆ ತಮ್ಮ ನಂದು ಕಣ್ಣು ಮುಚ್ಚಿಸ್ಬೇಕು ನೀನು. ಏನು ಕಣ್ಣು ಮುಚ್ಚಿಸ್ತೀನಿ? ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಹಂಗೇನ ಪಾಕಪ್ಪ ಇರಪ್ಪ. ಅಲ್ಲಿ ಇತ್ತಮಗೆ ನಾನು ಕೇಸ ಶಾಲ್ ತಮಗೆ ನಾನು ದೇವಸ್ಥಾನ ಕರ್ಕೊಂಡೋದ. ಅದನ್ನ ಬ್ಲೈಂಡ್ ಫೋಲ್ಡ್ ಮಾಡ್ಬಿಟ್ಟು ನಿಂಗೆ ಅದನ್ನ ಕೊಡ್ತೀನಿ. ನೀನು ಒಳಗೆ ಹೋಗಿ ಆಗತ್ತೆ ಇಷ್ಟು ಇಸ್ಕೊಂಡು ಹೋಗಿ ತೆಗೆದ್ಬಿಟ್ಟು ಅದನ್ನ. ಸರಿನಾ? ಗೈಸ್ ರೆಡಿ. ನಾವು ಅಮ್ಮ ಇದಾಗ ರೆಡಿ. ಅದು ಏನಪ್ಪ ಅದು ಜೀನ್ಸ್ ಪ್ಯಾಂಟು ಮುಂದೆ ಟಾಪ್ ಹಾಕೋಣ ರೆಡಿ. ನಾವು ಅಮ್ಮ ಕಟ್ಟಪ್ಪ ರೆಡಿ. ಇದನ್ನ ಬಿಡಪ್ಪ. ಕಟ್ಟಪ್ಪ ಇದನ್ನ. ಕಟ್ಟಪ್ಪ ಇದನ್ನ. ಕಣ್ಮುಚ್ಚಪ್ಪ ಅಮ್ಮಂಗೆ. ಕಣ್ಮುಚ್ಚೆ 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 ಕಣ್ಣು ಮುಚ್ಚರೋ ಕಣ್ಣು ಮುಚ್ಚರೇ. ನೀನು ಇದ್ದಿದ್ದವೆ ನೀನು ಮಾತಾಡದೆ ಬಡ್ಬಿಡ್ತೀನಿ. ಯಾಕಮ್ಮ ಅಪ್ಪ ನೋವಿಂದ ರೇಗಿಸ್ತದೆ. ಮತ್ತೆ ರೇಗಿಸ್ತದ ಅಲ್ಕಣ. ಮತ್ತೆ ನೋವು ಕಾಣಿಸಂಗಿಲ್ಲ ಅಮ್ಮಂಗೆ. ಕಣ್ಮುಚ್ಚಮ್ಮಿ. ಜೀನ್ಸ್ ಪ್ಯಾಂಟು ಫ್ರಾಕು ಮುಟ್ಬೇಕು. ಸರಿನಾ? ಜೀನ್ಸ್ ಪ್ಯಾಂಟ್ ಕಣಮ್ಮ. ಹಂಗೆ ಕೂತ್ಕೋ. ಎಲ್ಲ ನೋಡಿ ಹೆಂಗ್ ಕಾಣ್ತಿ. ಓಯ್ ಕಾಣ್ತದಾ? ಇದೆಷ್ಟು ಹೇಳಿದು? ಎಷ್ಟು ಹೇಳಮ್ಮ? ಇದು ನಾನು ಹೇಳ್ತಿರೋದು ಎಷ್ಟು? ಹಂಗೆ ಹೇಳು. ನಾಲ್ಕಿನ ಮುಡ್ಕೆ ಮೇಲೆ ಕಟ್ಬಿಟ್ಟಿ. ಕಣ್ಣು ಮುಚ್ಕೊಂಡು ಹೇಳಿ. ಇವಾಗ ಕಾಣಿಸ್ತದೆ. ಒಂದೇಳೆ ಕಟ್ರಿ. ಸರಿ ಆಯ್ತು ಕಾಣಿಸಲ್ಲ ತಾನೆ. ಇದು ಎಷ್ಟು ಹೇಳಿದ್ದು? ಎಷ್ಟು ಹೇಳಿದ್ದು? ಅಲ್ಲೋಡು ಕಳ್ಳಾಡ್ ಕಾಡ್ತಿ. ಪೂರ್ತಿ ಇವ್ ಕಾಣಿಸ್ತಿಲ್ಲ ತಾನೆ? ಕಾಣಿಲ್ಲ. ಕಾಣಲ್ಲ ಕಾಣಲ್ಲ ಬರೀ ಬಿಡು ಸಾಕು. ಹಂಗೆ ಇರ್ಲಿ. ಅಯ್ಯೋ ಬಿಡು. ಬರೈತಿ ಇಟ್ಕೊಳ್ಳಿ ವಿಡಿಯೋ. ಗೈಸ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಕೂಡ ಸಮಯ ಬಂದೈತೆ. ಬರೀ ಆಮೇಲೆ ಇದ್ದೀನಿ. ಇವತ್ತು ಹಾಕ್ಸದಂಗ ಬಿಡಲ್ಲ ನಮ್ಮ ಅಮ್ಮಗೆ. ಕ್ಯಾಮರಾಮನ್ ಐಡಿಯಾ ಇಲ್ಲ. ಕ್ಯಾಮರಾಮನ್ ಹೆಂಗೆ ಕ್ಯಾಮ್ರಾ ಆನ್ ಮಾಡ್ಬೇಕು ಅಂತ. ಗೈಸ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಅಂತ ಗಾಬರಿಗೆ ಬಿಟ್ಟಿದ್ದೀನಿ. ಇವಾಗ ತಾಮಂದಿ ಯಾವತ್ತಿಂದ ಇಷ್ಟ ಬಿದ್ದಿದ್ದನ್ನ ಅದನ್ನು ತಗೊಂಡು ಕೊಡ್ತೀನಿ. ಸೂಪರ್ ಎಕ್ಸೈಟ್ಮೆಂಟ್ ನಾನಂತೂ. ನೀವು ನೋಡ್ರಿ. ಇದು ನಮ್ಮಮ್ಮ ಇಷ್ಟಪಟ್ಟು ಸೀರೆ. ಮತ್ತು ಇದು ದೊಡ್ಡದು ಇತ್ತಂಬಂದಿದ್ದೀನಿ ಜರ್ಕಿನ್ ಥರ. ಮತ್ತು ಇದು ದೊಡ್ಡ ಜರ್ಕಿನ್ ಥರ ಇವೆರಡು ತಗೊಂಡಿದ್ದೀನಿ. ಬರೀ ಕೊಡೋಣ. ಹೋಯ್ ಕಟ್ಟು ಬಟ್ಟೆನ. ಅದು ನೋಡ್ರಿ ನೀವು. ಈ ಕಡೆಗೆ ಹೋಗಿ.
ಏ ಕಾಣಲ್ಲ ಮರಿಲೆ ಅಂತಿ. ಕಣ್ಣು ಉರಿತವೆ. ಕಣ್ಣು ಡೌ ಮಾಡ್ಬಿಟ್ಟಿದ್ದೆ ಬಟ್ಟೆ ಮೆತ್ತಗಿರೋದು. ಇವಾಗ ಏನ್ ಹೇಳು ನೋಡಿ, ನಿಮ್ ಮುಂಚೆ ನೋಡ್ರೆ ನಿಮ್ ಬಿಲ್ಡಿಂಗ್ ಮೇಲೆ ದೇವರಾಣೆ ಇಲ್ಲ, ಕಾಣಲ್ಲ. ಕಾಣಲ್ವಾ? ಆಯ್ತು, ಜೀನ್ಸ್ ಪ್ಯಾಂಟ್ ಇಟ್ಕೊಂಡ ರೆಡಿನಾ? ನಾನು ಇಕ್ಕಣಲ್ಲ. ಏಯ್ ಇಕ್ಕಬೇಕು. ಇಲ್ಲಿ ಕೂತು ಹಿಂದೆ ಕಡೆಗೆ ಇಲ್ಲಿ ಕೂತ್ಕೊಳ್ಳಮ್ಮ. ಜೀನ್ಸ್ ಪ್ಯಾಂಟ್ ಇಟ್ಕೊಂಡ ರೆಡಿನಾ? ಈಸ್ಕ ಕೈ ಕೈ ಮುಂದಕ್ಕೆ ನೀಡು. ಹಂಗೇನ ನೀಡೋದು, ಹಂಗೇನ ನೀಡೋದು. ಏನ್ ಕೊಡ್ಲಿ ಇವಾಗ? ಏನ್ ಕೊಡ್ತೀನಿ? ಜೀನ್ಸ್ ಪ್ಯಾಂಟು ಟಿ ಶರ್ಟು. ನಾನು ಇಕ್ಕಣಲ್ಲ. ಇಕ್ಕಬೇಕು. ಇಕ್ಕಬೇಕು. ಕೊಡಮ್ಮ, ಕೈ ನೀಡು, ಕೈ ನೀಡು. ತೆಗ್ದು ನೋಡಿ, ಹಂಗೆ ತೆಗಿಬೇಕು. ಏನು ನೋಡ್ದಂಗೆ ತೆಗಿಬೇಕು. ಓಪನ್ ಮಾಡಿ ಹಂಗೆ ಜೀನ್ಸ್ ಪ್ಯಾಂಟ್ ಹಂಗೆ ತೆಗಿ. ಬಾಕ್ಸ್ ಅಲ್ಲ ಟಿ ಬಾಗ ಇದು ಒಳಗಡೆ ಇರೋದೇನೋ ಜೀನ್ಸ್ ಪ್ಯಾಂಟ್ ತೆಗಿ. ಎತ್ತಮ್ಮ ಅದು ಬಾಕ್ಸ್ ತೆಗಿ, ಓಪನ್ ಮಾಡು. ಇವಾಗ ಕಣ್ಬಿಸ್ತೀನಿ ನೋಡು. ಹೆಂಗಲ್ಲಮ್ಮ? ತೆಗ್ದೋಡಮ್ಮ, ಓಪನ್ ಮಾಡಮ್ಮ. ಸೀರೆ ತೆಗಿಯಮ್ಮ. ಓಪನ್ ಮಾಡಿ. ಇದಾವ ಕೆಟ್ಟ ನೀನು. ಹೇಳಮ್ಮ, ಯಾವ್ದಮ್ಮ ಕೇಳ್ತೀನಿ ನೀನು? ಇದೇ ಕೇಳ್ತಿದ್ದೆ. ಹೆಂಗಲ್ಲಮ್ಮ? ಇದನ್ನೇ ಕೇಳಿದ್ ನೀನು? ಆ ಎಷ್ಟು ಹೇಳಿದು? ಎಷ್ಟಿರ್ಬೋದು? ಗೊತ್ತಿಲ್ಲಪ್ಪ ನಂಗೆ. ಎಷ್ಟಿರ್ಬೋದು? ಗೊತ್ತಿಲ್ಲ. ಅದೇನೋ ಬೆಲೆ ಎಷ್ಟ ಬಿಡು, ಅದೇನಿಲ್ಲ. ಖುಷಿ ಆಯ್ತಾ? ಅದಕ್ಕೆ ಜಾಕೆಟ್ ಹೆಂಗೆ ಎಂತದ್ದು ಹೇಳು? ಬಿಡೋದು. ರೆಡಿನಾ? ಏನ್ ಕೆಲ ಕೊಡ್ಸಿದ್ದೀನ? ಯಾಕೆ? ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿ ಅಷ್ಟಾಗ ಹೊಲ್ಸ್ಕೊಂಡಿ. ಯಾರು ಕೊಟ್ಬಿಡೋದು? ಯಾರೋ ಹೊಲ್ಕೊಡ್ತಾರೆ, ಅಷ್ಟಾಗ ಹೊಲ್ಸ್ಕೊಂಡಿ ಹಾಕೊಂಡು ಹೋಗಿ ನೀನು. ರೆಡಿನಾ? ಇವಾಗ ಖುಷಿ ಆಯ್ತಾ? ಏನು ಹೇಳ್ತಿ ಹೇಳಿ ಇದನ್ನ? ಚೆನ್ನಾಗದೆ. ಚೆನ್ನಾಗದೆಲ್ಲ ಕೈಸ್. ಈ ಸೀರೆನ ನಮ್ಮೂರಿಗೆ ಯಾರು ಹಾಕಂತ ಇದ್ರಂತೆ. ಇದೇನು ಅಷ್ಟೊಂದು ಕಾಸ್ಟ್ಲಿ ಏನಲ್ಲ ಇದು. ಅಯ್ಯೋ ಇಟ್ಕೊಳಮ್ಮ. ಅಷ್ಟೊಂದು ಕಾಸ್ಟ್ಲಿ ಏನಲ್ಲ ಇದು. ನಾನು ಇವಳ ಕೈಲಿ ಹೇಳ್ತಿದ್ದಂತೆ ಈ ಸೀರೆ ಬೇಕು, ಈ ಥರ ಸೀರೆ ಎಲ್ಲರಿಗೆ ಕಂದ್ರೆ ತಗೋಬೇಕು ಅಂತ. ನಾನು ತಗೊಂಬಂದು ಕೊಟ್ಟಿದ್ದೀನಿ ಇವತ್ತು. ಖುಷಿ ಆಯ್ತಾ? ನಿನಗೆ ಪಾಪ ಸೀರೆ ಮೇಲೆ ಆಸೆ, ನಿನಗೆ ಏನು ಮಾಡ್ತಿ? ಏನಾದ್ರು ಹೇಳೋ ಮುಂಚೂರು. ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಅಲ್ಲ, ಅದು ನಾವು ನೋಡ್ಕೊಂಡು ತಮ್ಮದಿದೆಲ್ಲ ಬಿಚ್ಚಾಕಿ. ಅಲ್ಲೇನು ಓದಕ್ಕೆ ಬರಲ್ಲ ಏನು. ಹೇಳಪ್ಪ ಆಯ್ತು, ಎಷ್ಟೊಂದು ಹೇಳಪ್ಪ ಆಯ್ತು ರೇಟು ಹೇಳಂತ ಹೇಳಪ್ಪ. ತಾಯಿ 1200 ಅಂತಿತ್ತು. ನಿಮ್ಮ ಅಪ್ಪಾಜಿ ಕೂಡ 1200 ರೂಪಾಯಿಗೆ. ಹೌದಾ? ಏನು ಕಷ್ಟ ಅಂತಂದ್ರೆ ಏನಕ್ಕೆ ಇಷ್ಟೊಂದು ದುಡ್ಡು ರೇಟ್ ಇದೆ? ಸೀರೆಗೆಲ್ಲ ಯೋಚನೆ ಮಾಡ್ತಿದ್ದಿ? ಇಷ್ಟೊಂದು ದುಡ್ಡು ಏನು ಫುಲ್ ಸಣ್ಣ ಬೋದೈತೆ ವಯಸ್ಸು. ಜ್ವರ ಗೊತ್ತಾಗಿಲ್ಲ? ಜ್ವರ ಗೊತ್ತಿಲ್ಲ. ಇವತ್ತು ಯಾಕೋ ನಂಗೆ ಹುಷಾರಿಲ್ಲಲ್ಲ. ಖುಷಿ ಆಯ್ತಾ ಸೀರೆ ಕೊಟ್ಟಿದ್ದೆ? ಅಯ್ಯೋ ಸೀರೆಗೆಲ್ಲ ಕಿಂಚಲಮ್ಮ ನೀನು. ರೆಡಿನಾ ಸಂಕ್ರಾಂತಿ ಬಗ್ಗೆ ಉಟ್ಕೊಳಕ್ಕೆ? ಅವ್ರಿಗೆ ಅಪ್ಪಾಜಿಗೆ ಅದನ್ನ ತೆಗಿ. ಅದೇ ಹಂಗೇನೆ ಓಪನ್ ಮಾಡಿ. ಅದನ್ನು ಅದು ನಿಂಗೇನೆ ತೆಗಿ. ಓಪನ್ ಮಾಡಿ ಹೇಳ್ತೀನಿ. ನಿನಗೆ ಕಣಮ್ಮ, ಅದನ್ನು ತೆಗಿಯಮ್ಮ. ಎಲ್ಲ ನಾನೇ ತಗೊಂಡ್ಕೊಟ್ಟಿರೋದು. ಎಲ್ಲ ಪೂರ್ತಿ ನಾನು ಮಾಡಿ ನಿನ್ಗೋಸ್ಕರ ತಗೊಂಡಿರೋದು. ಇದೊಂದಕ್ಕೇನೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು? ತೆಗಿ ಅವ್ರು ಯಾಕೆ ಬರೇ? ನಿಂಗೆ ಅದು ಹುಡುಗಿರಿಗೋದು, ಲೇಡೀಸ್ದು. ಅದು ವಿಧಾನ ನೋಡಿ ಗೊತ್ತಾಗಲ್ವಾ? ತೆಗಿ, ಓಪನ್ ಮಾಡಿ. ಹಾಕಿ ತೆಗಿ. ಇದು ಹಾಕೊಂಡ್ರೆ ನೀನು ಅಲ್ಲಿ ಯಾವ್ದೋ ಗೈಸ್ ಅಲ್ಲಿ ನಮ್ಮ ಮನೆಗೆ ಯಾವ್ದೋ ಒಂದು ಹಳೆ ರಗ್ಗದೆ, ಅದು ರಗ್ಗೋದು ಮಂದಿರ್ ಕೂತ್ಕೊಂಡು ಟಿವಿ ಮೂಲೆ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದು. ಅದಕ್ಕೋಸ್ಕರ ಸ್ಪೆಟ್ರ್ ಇದ್ದಂಗೆ ಅದೇ ಇದು. ಇಕ್ಕ ಹೇಳ್ತೀನಿ, ರಗ್ಗಿದ್ದಂಗೆ ಇತ್ತು. ಆ ಕಡೆಗೆ ತೆಗಿ, ಜಿಪ್ಪಾಕು. ನೋಡಿದೇನ್ರಿ ನಮ್ಮ ಅಮ್ಮನ್ನ ಗೊಂಬೆ ಮಾಡ ಗೊಂಬೆ ಕಂಡಂಗೆ ಕಾಣ್ತಿಲ್ಲಮ್ಮ. ಇಲ್ಲ ಅದನ್ನ ಹಾಕೆ ನೋಡ್ರಿ ಇನ್ಮನಿಂದ. ಇಲ್ಲ ಅಯ್ಯೋ ಈ ಕಡೆ ನಿಂತ್ಕೊ ಬರಮ್ಮ. ನೋಡ್ರಿ ಇವಾಗ ಹೆಂಗ್ ಕಾಣ್ತಾರ ನಮ್ಮಮ್ಮ. ಕೈ ಹಿಂಗೆ ನಿಂತ್ಕೊಂಡು ಕೈ ಹಿಂಗೆ ಆಡ್ಸಂಗೆ ನನ್ನ ಕಡೆ ನಿಂತ್ಕೊ. ಸಟ್ಕಂಗೆ ನಿಂತ್ಕೊಂತಿ, ಚೆನ್ನಾಗಿ ಕಾಣ್ತಿ. ಬೆಚ್ಕದ? ಎಷ್ಟು ಬೆಚ್ಕದೆ? ಅದನ್ನ ಬಿಚ್ಚಾಕ್ ಹೋಗ್ಬೇಕಾದ್ರೆ ಬೇರೆ ಟೋಪಿ ಅಂತಂದ್ರೆ ಒಳ್ಳೆ ನೋಡಿ ಎಲ್ಲ ಹೆಂಗದೆ, ಒಳ್ಳೆ ಕುರಿ ಮನೆ ಇದ್ದಂಗದೆ. ಖುಷಿ ಆಯ್ತಾ?
ಅವೆಲ್ಲ ಹೆಂಗ್ ತರಕ್ ಹೋದಪ್ಪ. ಅಯ್ಯೋ ಯಾಕಮ್ಮ ಅದನ್ನೆಲ್ಲ ಇಕ್ಕಣಕ್ಕೆ ಏನ್ ಹಿಂಗ್ ಆಡ್ತಿ ಸೀರೆ ತಗೊಂಡ್ರೆ ಹಿಂಗ್ ಆಡ್ತಿ ಇನ್ನೇ ಏನಾದ್ರು ಹಾಳಾಗಂತ ತಂದವ್ರ ನಿನ್ನ ಸ್ವಾಮೀಜಿ ತಂದಿಲ್ಲ ಹೆಂಗ್ ಬಿಡಮ್ಮ ಅಪ್ಪಂಗ ಸ್ವಾಮೀಜಿಗೆ ಮಸ್ತ್ ಆಗೋತದ. ಬಿಡಪ್ಪ ನಾನು ಕೊಡ್ತೀನಿ ನಿಂಗೆ. ನನಗೆ ನಮ್ಮಮ್ಮ ನೀನ್ ಮಗಳು ಅಂದಲ್ಲ ಮಗಳು ಏನ್ ತಂದಳಿ ಕೊಡ್ಸ್ಕೊ ಮಗಳು ತವ ನಾನ್ ತಂದು ಕೊಟ್ರಲ್ವಲ್ಲ ನೀವು ಕೇಳೋದು ದೊಡ್ಡರಲ್ಲ ನಕಲಿ ಹೇಳ್ತಂದ್ಕೊಂಡಿದ್ದೀವಿ ಇವಾಗ ಇಷ್ಟ ದಿನ ನೀನ್ ತಗೊಟ್ಟೆ ಇನ್ ಮುಂದೆ ನಾವು ಬೇಡ ತದ. ಇವಾಗ 22 ವರ್ಷದ ಮಗ ಇನ್ನ ದುಡಿಯೋ ಶಕ್ತಿ ಆಗಿ ಕೊಟ್ಟ ದೇವ್ರು. ದುಡಿತೀನಿ ತಗೊಂತೀನಿ. ನಿನ್ಗೂ ಕಾಚ ತಗೊಂಡ್ ಕೊಡ್ತೀನಿ ಉಗಾದಿ. ಈ ಸಲ ಯುಗಾದಿ ಬಗ್ಗೆ ಡಿಫ್ರೆಂಟ್ ನಾನೇ ಕೊಡ್ತೀನಿ. 23 ವರ್ಷದಿಂದ ಕಾಚ ಕೊಡ್ಸಿರೋದು ನಿಂಗೆ ಈ ಸತಿನೂ ತಂದು ಕೊಡ್ತೀನಿ ಹೋಗು. ಏನಪ್ಪ ಹಿಂಗೆ ಅಲ್ಲೋಡಮ್ಮ ಅಜ್ಜಿ ಮಾಡಕ್ ಕೊಡ್ತಲ್ಲಮ್ಮ ಅಮ್ಮ ಅಪ್ಪ ಅಲ್ಲಿ ಒಂದೇ ಮತ್ತಿಗೆ ಇವಾಗ ಮಗಳು ಅಂತ ಕೊಡ್ಸ್ಕೊಂಡು ಮಗಳ ಹತ್ರ ಏನ್ ಕೊಡ್ಸ್ತೀನಿ ನಾನೇನೋ ಕೊಡೋದ ನಿಂಗೆ ತಂದು ಕೊಡ್ತೀನಿ ಹೋಗು. ನಾನೇನೋ ಕೊಡೋದ ನಿಂಗೆ ಅಲ್ಲ ಈ ಅಪ್ಪ ಕೊಡ್ಸೋದ್ ಬೇರೆ ಮಕ್ಳು ಕೊಡ್ಸೋದ್ ಬೇರೆ. ನಾವು ತಂದು ಕೊಡೋದಲ್ಲ ನೀವು ಬೆಳಗಿಲ್ಲ. ಅಲ್ಲ ಕಣಪ್ಪ ಅಪ್ಪ ತಂದ್ಕೊಡೋದ್ ಬೇರೆ ಮಕ್ಳು ತಂದ್ಕೊಡೋದ್ ಬೇರೆ. ನೋಡಿದ್ವಿ ಇವತ್ತು ನಮ್ಮ ಅಮ್ಮಂಗೆ ನೋಡಿಲ್ಲಿ ಒಂದ್ಸರಿ ಕಂಡಾರೆ ನಾನ್ ತಮ್ಮ ಕೊಟ್ಟಿರೋದು ನಮ್ಮ ಅಮ್ಮಂಗೆ ನನಗೆ ನಮ್ಮ ಅಮ್ಮ ನಿನಗೆ ನಾನ್ ತಂದು ಬೆಳೆಸಿರೋದು ನಿಮ್ಮನ್ನ. ಮಗಳು ಸರ್ಬಳ್ಳೆ ಈಗ ತರ್ಬೋದು ನೀವು. ಈಟುದ್ದ ಕುನ್ನಿಂದ ಕಚ್ಚಾ ಬಾಡಿ ಕೊಡ್ಸಿ ಬೆಳೆಸಿರೋದು ನಾನು ದುಡ್ದು ಹೋಗು. ಅದೊಂದು ಏನ್ ಹೇಳ್ತೀರಾ ಅಪ್ಪ ಅಮ್ಮ ಕೊಟ್ಟರು ಖುಷಿ ಅಲ್ಲಪ್ಪ ನಿಂಗೆ ಖುಷಿ ಅಸೆಟ್ ಐತಿ. ನೀನೇ ಕೊಡ್ಸಿರೋದು ಬೇಜಾರಿಲ್ಲ. ನನಗೇನ್ ಬೇಜಾರಿಲ್ಲಪ್ಪ ನಾನು ತಾಂಡಿದ್ದೀನಿ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಬೇಡವಾ ನಾನೇ ಬೇಡಪ್ಪ ಗೈಸ್ ಅಷ್ಟೇನೆ ನಮ್ಮ ಅಪ್ಪಗೇನು ತರಲಿಲ್ಲ. ನಮ್ಮ ಅಮ್ಮಗೋಸ್ಕರ ಅಷ್ಟೇ ತಂದಿದ್ದು. ನಮ್ಮ ಅಮ್ಮನಿಗೆ ನೋಡಿ ನಡ್ಗದಲ್ಲ ಅದಕ್ಕೋಸ್ಕರ ಇದೊಂದು ಸ್ವೆಟ್ರು. ಆ ಸೀರೆ ನಮ್ಮೂರಾಗ ಬೇಜಾನ್ ಜನ ಇಟ್ಕೊಂಡಿರೋದನ್ನ ಅವತ್ತಿಂದ ನನ್ನ ತಂಗಿ ಕೈಲಿ ಹೇಳಿತ್ತು. ಎಷ್ಟು ಜನ ಇಟ್ಕೊಂಡಿದ್ರಮ್ಮ ಅದನ್ನ ಎಷ್ಟು ಜನ ಇಟ್ಕೊಂಡಿದ್ರು ಆ ಸೀರೆನ? ಚೆನ್ನಾಗಿ ಕಾಣಿಸ್ಬಿಡ್ತಾ ಅವಾಗಿಂದ ಇಷ್ಟ ಆಯ್ತು. ಅದನ್ನ ಕೇಳ್ತಿತ್ತು ಹಂಗಂತ ಇವಳು ಹೇಳ್ತಿದ್ದು ಅಮ್ಮ ಸೀರೆ ಇಷ್ಟಪಡ್ದೆ ಅಂತ. ಅದನ್ನೇ ಕರ್ಕೊಂಡೋಗಿ ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಇವಳನ್ನೇ ಕರ್ಕೊಂಡೋಗಿ ತಗೊಂಬಂದು ಅಷ್ಟೇನು ಇವ್ರಿಗೇನಿಲ್ಲ ಕೊಡ್ಸಂಗಿರೋ ಮಗಳು ಕೊಡ್ಸ್ಕೊಬೋದು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅವಪ್ಪ ಬೇಡವಾ? ನನಗೆ ಬೇಡವಪ್ಪ. ನನಗೆ ಸೊಳಿನೇ ಆಗಲ್ಲ ರಗ್ಗೆ ಓದಲ್ಲ ನಾನು. ಯಾಕಮ್ಮ ಬಿಚ್ಚಿಕ್ದೆ ಇಟ್ಕೊಳಮ್ಮ. ಯಾವ ಇಕ್ಕಂತಿ ಬಗ್ಸಂಗಿ ಇಕ್ಕಂತಿ ಜಾತ್ರೆ ಇಕ್ಕಣಕಲ್ಲ ತಂದಿರೋದು ನಾಳೆ ಇಕ್ಕಂತ ಜಬ್ಬರ್ರಿ ಗೈಸ್ ಅಷ್ಟೇ. ನೆಕ್ಸ್ಟು ಬೇರೆ ನೆಕ್ಸ್ಟು ಹೀರೋ ಸಾಲ ಅಂತ ನೀನು ಏನು ದುಡ್ಡೇನು ಮುಳುಗ್ತದ? ಯಾವ್ದೋ ಒಂದು ಕಾಲದಾಗ ಇತ್ತು ಕಣಮ್ಮ. ಏನು ಯಾವ್ದ ಬಟ್ಟೆ ತಿನ್ನಕ್ಕೆಲ್ಲ ಯಾರ ಬಟ್ಟೆ ಇರೋವೇನು ಇಕ್ಕೊಂಡು ರಾಕವ ಮಸ್ತಾನಾಗದು. ಹಬ್ಬಕ್ಕೆ ತಂದಿ ನಾನು ಸುಮ್ಮನೆ ತಮ್ಮನ್ನ ಸಂಕ್ರಾಂತಿ ಹಬ್ಬಕ್ಕೆ ಇಕ್ಕೋ ಸೀರೆನ. ಒಂದು ಸೀರೆ ಕೊಡ್ಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಿ ಜನ ದುಡ್ಡು ಹೆಂಗೆ ಖರ್ಚು ಮಾಡ್ತಾನೆ. ಏನು ಹಾಳು ಮಾಡಿದ್ದೀನ ಇಲ್ಲ ನಾವು ಹೋಗಿ ಮಾಲ್ಗೆ ಹೋಗಿದ್ದೀನ ಪಬ್ಗೆ ಹೋಗಿದ್ದೀನ ಎಣ್ಣೆ ಹೊಡೆದಿದ್ದೀನ ಸಿಗರೇಟ್ ಸತ್ತಿದ್ದೀನ ಸೀರೆ ತಂದ್ಕೊಟ್ಟಿದ್ದೀನಿ ತಾನೆ. ನಾನು ಮುಂದೆ ಇಕ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಮುಂದೆ ಬರೋದು ನೀನು. ಇನ್ನು 3 ದಿವಸ ಕಾಲ್ ಕೊಟ್ಬಿಡ್ತಾರಲ್ಲಿ. ನಾನು ಹೊಲಿಸ್ತೀನಿ ನಿಂಗೆ ಯಾಕೆ ಇಕ್ಕೊಂಬರ್ಬೇಕು ಬುತ್ತಿತಾನೆ ಸಾಕಷ್ಟೇ ಜಾಸ್ತಿ ಮಾತಾಡ್ಬೋದು. ಅಪ್ಪ ನಿನ್ಗಪ್ಪ ನನಗೆ ಬೇಡಪ್ಪ ನನಗೆ ಬೇಡ. ನೀನೇ ತಗಂತೀಯಾ? ಸರಿ ಆಯ್ತು ನೀನೇ ಏನು ತಗೊಂಡಿದ್ದ ಇಕ್ಕ ಗೊತ್ತಿಲ್ಲ ನನಗೆ. ಇವಳೇನಾರ ಕೊಡ್ಸೋಕೆ ಏನು ಕೊಡ್ತೀಯ? ಕೊಡ್ತೀವಿ ನಡಪ್ಪ ನಾಳೆಗೆ ನಾನು ಅಮ್ಮ ಮಗ ಏನೋ ನೋಡ್ಕೊಳ್ಳಿ ನಾವಿಬ್ರು ಮಾಡ್ತಾರೆ. ಚಾಲೆಂಜ್ ಮಾಡ್ಬಿಡ್ರಿ. ನಾನು 1 ತಿಂಗಳು ಕ್ಯಾಶ್ ಹೋಗಿ ದುಡ್ಡು ಮಾಡಿಕೊಂಡಿದ್ದೀನಿ. 1 ತಿಂಗಳು 20,000 ಮಾಡಿಕೊಂಡಿರೋದು. ಅದೇನೆ 20,000 ಮಾಡಿಕೊಂಡು ಅದೇ ಯಾವ್ದು 20,000 ರೂಪಾಯಿ ಮಡಿಕೊಂಡ್ಬಿಟ್ರಕ್ಕೆ ರೋಪ್ ಹಾಕ್ತಿ. ಎಷ್ಟು ದಿನ ಐತಿ ಅಪ್ಪನಿಗೆ? ನಾನು ದುಡ್ದಿರೋ ದುಡ್ಡು ಒಂದ್ ಜೊತೆ ಬಟ್ಟೆ ಕೊಡ್ತೀನಿ ಬಿಡು. ನೀನ್ ಎಷ್ಟು ದಿನ ಕೊಡ್ತಿ ನಮ್ಮ ಮನೇಲಿ ಇದ್ದಿ? 7 ದಿನ ಬೇಡ, ನಾನು ದುಡ್ದಿರೋದು ಒಂದ್ ಜೊತೆ ಬಟ್ಟೆ ಕೊಡ್ತೀನಿ ಅಷ್ಟೇ. ಇರೋದ್ ಮ್ಯಾಟ್ರ್ ಕೊಡ್ಸು. ನಾನು ನನಗೆ ನೀನ್ ಬೇಕಣಮ್ಮ ಅಷ್ಟೇನೆ. ಮಗಳಿಗೆ ನಾನು ಕೊಡ್ತೀನಿ ನೀವೇನು ಕೊಡ್ಬಾರ್ದು. ಅದು ಬರಲ್ಲ ನೀನ್ ಕೊಡ್ತಾಳ ಬೇರೆ ಮಕ್ಕಳೇ ದುಡ್ಡು ಕೊಡೋದು ಬೇರೆ. ಕೊಡ್ತೀನಿ ನಡಪ್ಪ ನಾಳಿಕೆ ನನ್ನ ಹತ್ರ ದುಡ್ಡು. ಅಲ್ಲೋಡಲ್ಲಿ ಜರ್ಕಿ ನೋಡಿ ಹೆಂಗ್ ಕೊಡ್ತೀನಿ. ಆಯ್ತು ಬಿಡು ನಾನು ಕೊಡ್ತೀನಿ ನಾಳಿಕೆ. ಕೊಡ್ತೀನಿ ನೀನು ಬೆಳಕ ಅಂದ್ರೆ ದುಡ್ಡಿಲ್ವಾ? ಯಾವ್ದ 20,000 ಮಾಡಿಕೊಂಡು ಬುಲ್ ಅಂತಾಳೆ. ನಮ್ಮ ಮನೆ ಒಮ್ಮೇಶ್ ಇಲ್ವ ಇಲ್ಲಿ ಒಮ್ಮೇಶ್ ಬ್ಯಾಂಕ್ ಇಲ್ಲಿಲ್ವ ನನ್ನ ಹತ್ರ. 100 ರೂಪಾಯಿ ಶೆಲ್ಟ್ ಕೊಡ್ತೀನಿ ಸಾಕು. ಟೇಕನ್ ಕುಡಿ ಹೋಗು. ಅಪ್ಪ 100 ರೂಪಾಯಿ ಶೆಲ್ಟ್ ಕೊಡ್ಸಲ್ಲ ದಾಡಿ ಕಳಪ್ಪ. ನಾನು ದುಡ್ಡಿರೋ ದುಡ್ಡಲ್ಲ ಅಷ್ಟೇ. ನಾನು ದುಡ್ಡು ಕೊಟ್ರಲ್ಲ ಬ್ಯಾಂಕ್ ಇರೋದು. ಬ್ಯಾಂಕ್ ಅಲ್ಲೇ ಉತ್ಪತ್ತಿ ಆಗ್ಬಿಡ್ತದೆ ಬ್ಯಾಂಕು. ಇಲ್ಲಿನೋ ಮೇಂಟೆನೆನ್ಸ್ ಇವ್ರು ಇರೋದು. ಇಲ್ಲಿಂದ ಹೋದ್ರೆ ನಾನು ಮೇಂಟೈನ್ ಮಾಡಕ್ಕಾಗೋದು ನಡಿ ಇಂಕಿ ಕಣಿಂಗಲ್ಲ. ಮತ್ತೆ ಇಲ್ಲಿಂದ ಕೊಡ್ಸು ನಾ ಕೊಡ್ಸಿದ್ನಲ್ಲ. ಆಯ್ತು ಕೊಡ್ತೀನಿ ಬಿಡು ನಾನು ನಾಳೆ ಕೊಡ್ತೀನಿ. ಬರೇ ಬುಳ್ಳೆ ಮಾತ್ಕಣಮ್ಮ ಏನೋ ಆಗಲ್ಲ. 1,000 ರೂಪಾಯಿ ಅಪ್ಪ ಮಗಳು ಇಬ್ರು ಬಾ. ನೀ ಖುಷಿ ನಮ್ಮ ಸೀರೆ ಇಷ್ಟ ಆಯ್ತಾನಮ್ಮ? ಗಾಯ್ಸ್ ಅಷ್ಟೇ. ಈ ಸೀರೆ ಅಷ್ಟೊಂದು ಕಾಸ್ಟ್ಲಿ ಸೀರೆ ಏನಲ್ಲ. ಹೇಳಮ್ಮ ನಾನು ಮಗ ಕೊಡ್ಸ ನೋಡೋದು ಹೇಳಮ್ಮ ಅವ್ರಿಗೆ. ನೋಡು ಕೊಡ್ಸು ನೀನು.
ತೆಗೆ ಪ್ಯಾಕೆಟ್ ತೋರ್ಸು ಉರ್ಸೋಳ್ಗೆ ಹುಡ್ಕೊಂಬಂದು ಇಕ್ಕಿರಲ್ಲ ಲಕ್ ಅಂತ ಹೇಳ್ಕೊಂಡು ಹೋಗಂಗಲ್ಲ. ಅದೇ 300 ಹೇಳ್ದಂಗಲ್ಲ. ಬೀಗ ಎಲ್ಲ ಹಾಕ್ಸ್ಕೊತದ, ಬೀಗ ಶನಿವಾರ 2,000 2,000 ದುಡಿತೀನಿ ಕೆಪಾಸಿಟಿ ಇದೆ ನಂಗೆ. ನಾವು ನಾನು ದುಡಿತೀವಿ, ಓದ್ತೀನಿ ತಗೋ ದುಡಿಯಕ್ಕೆ. ನಾವೇನು ದುಡಿದು ಅಂತಾರಲ್ಲ. ನೋಡಿಲ್ಲಿ ಹೆಂಗದೆ ನಾವಿಬ್ರು ದುಡ್ತೀವಿ, ನಮ್ಮಮ್ಮ ಆಸೆ ಬಿದ್ದಿದ್ದೀನಿ ಅಂತ ಒಂದೇ ಒಂದು ಕಾರಣ, ಒಂದೇ ಮಾತು ಹೇಳಿದ್ದು. ನೋಡಲ್ಲಿ ಹೆಂಗ್ ಬಂದದೆ ಅಲ್ಲಿ ನೋಡೋದು ಅದೇ ಮಗಳು ಅಂತ ನೋಡೋದು ಮಗಳು. ಮಕ ನೋಡೋದ್ರ ಕೊಡ್ಸ ಮಕನ ಮೇಡಮ್ ಬೇಜಾರು ಮಾಡ್ಕೊಂಡಪ್ಪ. ಇನ್ನೇನು ಬೇಜಾರಿಲ್ಲ, ಹೋಗಲ್ಲ. ಈ ಹೆಂಡತಿ ಚೆನ್ನಾಗಿದೆ, ನಾವು ಚೆನ್ನಾಗಿದೆ ಗವಪ್ಪ. ನನಗೆ ಹೆಂಗೆ ಬೇಜಾರು ಅಲ್ಲ ಹೆಂಗಸು ಚೆನ್ನಾಗಿದೆ, ನಾವು ಚೆನ್ನಾಗಿದೆ ಅಂತಾನೆ. ಮನೆಗೆ ಮೈನ್ ಇವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಬಿಡು ತಲೆ ಕೆಡ್ಸ್ಕೊಂಬೇಡ, ನಿನ್ನ ಹತ್ರ ಇರೋ ಕರ್ದಾಕೋ. ನಾನು ಇಲ್ದಲ್ಲಿ ನಿಮ್ಮ ಅಮ್ಮ ಬಂದಿಲ್ಲ ಅಷ್ಟೇ, ಅಷ್ಟು ಬಂದ್ಬಿಟ್ಟು ಸುಮ್ಮನೆ ಅಷ್ಟೇ. ಅದಕ್ಕೆ ರಾಸಿ ಬಿಡ್ಬೇಡ. ನೋಡು ಅಲ್ಲೇನೋ ಕೊಡ್ತಾಳಂತೆ, ಕೊಡ್ಸಂಗಿದ್ರೆ ಕೊಡ್ಸೋಸ್ಕೋ. ಕೊಡ್ತೀನಿ ನೋಡಪ್ಪ. ಅಲ್ಲೋಳಪ್ಪ ಅಲ್ಲಿ ಹೇಳ್ತಾವಳು ಅವಳು, ಕೊಡ್ಸ್ಬಿಡ್ತಾಳು ಬಲ್ಬಲ್ಲ. ಕೋಲಿಲೇ ಏಯ್ ನಮ್ಮನೆ ಅದ್ರ ಸಾಕ್ಬಿಡ್ಬೇಡ ನೀನು. ತೋರ್ಸಮ್ಮ ಸೀರೆ ತೋರ್ಸಮ್ಮ, ಕೊಡ್ಸಿರೋ ನಾನು. ಜರ್ಕಿನ್ ತೋರ್ಸಮ್ಮ, ಜರ್ಕಿನು. ಈ ಗಂಟೆಗೆ ತಗೊಂಬತ್ತೀನಿ ಮಡಿಕಾಲಿ. ಇಂತ ತಂದಿದ್ದೀನಿ ಈ ಗಂಟೆಗೆ ಕೇಳಮ್ಮ, ಮದುವೆದಾಗ ಕೊಡ್ಸಿದ್ದೀನಿ ಕೇಳಮ್ಮ. ಈ ಗಂಟೆಗೆ ತಂದ್ಬಿಡ್ತೀನಿ. ಅವಾಗ ಈಗ ನನ್ನೇ ಅದೃಷ್ಟಿರ ಪೆಟ್ರೋಲ್ ಇಲ್ಲ ಅಲ್ಲಿ ಗಾಡಿ ಒಳಗೆ. ನಮ್ಮನೆ ಅದೃಷ್ಟಿರ ಪೆಟ್ರೋಲ್ ಇಲ್ಲ, ಪೆಟ್ರೋಲ್. ನಮ್ಮಯಕ್ಕೆ ಹೋಗಿ ಬಂದು ಸಾಮಾನು ತರಕ್ಕೆ ಬರಲ್ಲ, ರೇಕೆತ್ತೀನಿ ನೀನು. ನಾಳೆ ವಾತಾರಿಗೆ ತರ್ತೀನಿ, ಈಗ ಹೋಗ್ತಾರಲ್ಲ. ನಡಿಗೆ ತಾಣೆಗಾಲ ಬಿಡ್ತೀನಿ ಆ ಕಡೆಗೆ, ಎಲ್ಲಿ ಯಾಕಡಿಕೆ ಅಷ್ಟು ಗಂಟೆ ಕಡೆಗೆ ಬಿಡ್ತೀನಿ. ತಿರ್ಗಾ ಬರ್ದಿರ್ ಕೇಳು. ತಿರ್ಗಾ ನೀನು ಬಂದ್ರೆ ಕೊಡ್ತೀನಿ. ಅರ್ಧ ಮೀಸೆ ಬೆಳೆಸ್ಕೊಂಡ್ಬಿಡ್ತೀನಿ. ಆಯ್ತು, ಎಲ್ಲೇ ಬಂದು ಬಂದ್ರೆ ಅಂತ ಹೇಳ್ಕೊಡ್ತೀನಿ. ಇದೇ ಮಾತು. ನಾಳೆ ಅಲ್ಲಿ ಅಲ್ವಾ ಪ್ಯಾಟ ಬೀದಿ ಹೋಗ್ಬಿಟ್ರೆ ಹುಡಿಕೊಂಬರಕ್ಕಾಗಲ್ಲ, ಅಮ್ಮಗೆ ಕಳ್ಳೋದೇ. ಬಿಡ್ತೀನಿ, ತಿರ್ಗಾ ನೀನು ಹುಡಿಕೊಂಬ. ಗೊತ್ತೀನಿ, ನನಗೆ ಗೊತ್ತು ಹೆಂಗ್ ಬರ್ಬೇಕು ಅನ್ನೋದು ನನಗೆ ಗೊತ್ತೀನಿ. ಗಾಯ್ಸ್ ಅಷ್ಟೇ, ಈ ವಿಡಿಯೋ ನಿಲ್ಗೆ ಎಂಡ್ ಮಾಡೋದ. ನಮ್ಮ ಅಮ್ಮ ಖುಷಿ ಪಟ್ಟಿಗೆ ಕೊಟ್ಟಿದ್ದೀನಿ. ತೋರ್ಸಮ್ಮ ಅವ್ರಿಗೆ. ನೋಡ್ ಮಗ ಕೊಡ್ಸಿರೋ ತೋರ್ಸಮ್ಮ. ಅಮ್ಮ ನಾನು ನಿಂಗೆ ಪ್ರೀತಿ ಬಿಟ್ಟು ಕೊಡ್ಸಿನಿ, ತೋರ್ಸು ಮಗ ಕೊಟ್ಟಿರೋದು, ತೋರ್ಸು ಮಗ ಕೊಡ್ಸಿರೋದು. ಅಮ್ಮ ಕೊಡ್ಸಿರೋದು ನಾನು. ಅಯ್ಯ ಹೋಗೋ, ಆಯ್ತು. ನಮ್ಮ ಅಮ್ಮ ಕೊಡ್ಸಿದ್ದೀನಿ ಸೀರೆ. ನಾಳೆ ತಾಂಡಾಗ ಬಿಟ್ಬೋತೀನಿ, ಬರ್ಲಿ ಹೋಗಿ ನಿಮ್ಮ ನೋಡ. ಅಮ್ಮ ನಾನಿದ್ದೀನಿ ಅಮ್ಮ. ಅಮ್ಮ ನಿನ್ ಮಕ್ಕ ನೋಡಿ ವಾಪಸ್ ಹಾಕೊಂಡ್ಬಿಡ್ತಾ ಫೋನಾಗ ಒಂದು ನಂಬರೇ ತಿಂತ ಇದ್ದೀನಿ ಅಂತ ಹೇಳಕ್ಕಾಗಲ್ಲ ನಿನ್ ಕೈಯಿಂದ. ಇವಾಗ ನನ್ನ ಮಗ ಬಸ್ ಸ್ಟ್ಯಾಂಡ್ ಬಿಡ್ತೀನಪ್ಪ, ಅಲ್ಲ ಇದ್ರೊಳಗೆ ಅಷ್ಟು ಗುಂಟೆತವ ನನ್ಮಲ್ಲ ಸರೌಂಡಿಂಗ್ ಆಗಿ ಬಿಡ್ತೀನಿ. ಆಯ್ತು, ಅದ್ ಯಾವ ಮೂಲಿ ಬಿಡ್ತೀನೋ ನೋಡ್ಕೊ. ಅಲ್ಲಿಂದ ನೀನ್ ತಿರ್ಗಾ ಬಂದ್ಬಿಟ್ರೆ ಅರ್ಧ ಮೀಸೆ ಬಳಸ್ಕೊಂಡ್ಬಿಡ್ತೀನಿ ನಾನು. ಬೋಳ್ಸ್ಕೋಬೇಕು ನೋಡಿ, ಮತ್ತೆ ಕರ್ಕೊಂಡೋಗಿ ಬಿಡಿ. ಕಣ್ಮುಚ್ಕೊಂಡು ಕರ್ಕೊಂಡು ಹೋಗಪ್ಪ ಅಲ್ಲೊಂದು ಕಣ್ಣೆ ಬೇಡ, ನಾನು ಬಿಡ್ತೀನಿ. ಬೇರೆ ಮುಚ್ಕೊಂಡು ಈ ಹುಡುಗಿ ಸರಿಯಾಗದೆ. ಸರೌಂಡಿಂಗ್ ಬಿಡ್ತೀನಿ. ನೀನ್ ನೋಡಿರ್ಬೋದು ನೆಲಮಲ್ಲ ಬಸ್ ಸ್ಟ್ಯಾಂಡು ಸೆಂಟೆ ಬೀದಿನ. ನೆಲಮಲ್ಲ ಸರೌಂಡಿಂಗ್ ಬಿಡ್ತೀನಿ, ತಿರ್ಗಾ ನೀನ್ ಹುಡಿಕೊಂಬ. ಆಯ್ತು, ಇದೇ ಮಾತು. ನಡಿ ವಾತಾರಿಕೆ ಆಯ್ತು. ಸರಿ ಮೇಡಮ್, ಆಯ್ತು ಗೈಸ್. ಅಷ್ಟೇ ವಿಡಿಯೋದಾಗೆ, ಬೇರೆ ಏನೇನು ಇಲ್ಲ. ಮನೆಗೆ ಏನು ಖುಷಿ ಪಡಲ್ಲ, ಇಷ್ಟಾಗೇನು ಖುಷಿ ಪಡ್ಬಿಡ್ತಾರೆ. ಅದೇನು ಕಾಸ್ಟ್ಲಿ ಸೀರೆ ಏನಲ್ಲ, ಸಿಕ್ಕಾಪಟ್ಟೆ ಜನ ಎಲ್ಲ ಇಟ್ಕೊಂಡಿದ್ರೆ ನಮ್ಮೂರಿಗೆ ನೋಡಿ ಒಂದ್ಸಲ ಹೇಳಿತ್ತು, ಅದಕ್ಕೆ ಕೊಡಿಸಿದ್ದೀನಿ. ನಮ್ಮ ಹೊಸವಜ್ಜಿಗೆ ಒಂದು ತಮ್ಮ ಕೊಟ್ಟಿದ್ದೀನಿ, ಸಂಕ್ರಾಂತಿ ಹಾಕ್ಸ್ಬಿಟ್ಟು ಫೋಟೋ ತೆಗಿ ನೋಡ್ರಿ. ಇದು ಅಜ್ಜಿ ಆ ಕಡೆ ಮನೆಗೆ ಐತೆ, ಕೊಟ್ಟೆ ಅವ್ರಿಗೂ. ನಾವು ಅಪ್ಪಂಗೆ ಏನೋ ತಂದಿಲ್ಲ, ನಾವು ಅಪ್ಪಂಗೆ ಐತೆ ಎಲ್ಲ ಪಂಚಗಿಂಚೆಲ್ಲ ಇತ್ತು, ಅದಕ್ಕೇನು ತರಕೊಲ್ಲಿಲ್ಲ. ನಮ್ಮ ಅಮ್ಮಂಗೊಂದು ತಮ್ಮಗಿದ್ದೀನಿ ಅಷ್ಟೇ. ನಾಳೆ ವಿಡಿಯೋ ಸಿಗೋಣ. ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ, ಕಮೆಂಟ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.